ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರ ತಿರುಪತಿಯ ಬಗ್ಗೆ ಆಂಧ್ರ ಪ್ರದೇಶ ಸರ್ಕಾರ ಮಹತ್ವದ ತೀರ್ಮಾನವೊಂದನ್ನು ಕೈಗೊಂಡಿದೆ. ತಿರುಪತಿಯಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಮಮತಾಜ್ ಹೋಟೆಲ್ ಪ್ರಾಜೆಕ್ಟ್ ಅನ್ನ ಆಂಧ್ರ ಪ್ರದೇಶ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಈ ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ಟೂರಿಸಂನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಈ ಪ್ರಾಜೆಕ್ಟ್ಗೆ ಒಪ್ಪಿಗೆಯನ್ನು ಕೊಡಲಾಗಿತ್ತು. ಆದರೆ ಈಗ ದೇವಾಲಯದ 1 ಇಂಚು ಭೂಮಿಯನ್ನು ಕೂಡ ಖಾಸಗಿಯವರಿಗೆ ಕೊಡೋದಿಲ್ಲ ಅಂತ ಹೇಳೋದ್ರ ಮೂಲಕ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈ ಮಮತಾಜ್ ಹೋಟೆಲ್ ಪ್ರಾಜೆಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಹೋಟೆಲ್ ವಿವಾದ? ತಿರುಪತಿಯಲ್ಲಿ ಹೋಟೆಲ್ ಮಮತಾಜ್ ಬಂದಿದ್ದಾದರೂ ಹೇಗೆ? ಹೊಸ ಆಡಳಿತ ಮಂಡಳಿ ಈ ರೀತಿಯಾದ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಿರುಪತಿ ಅನ್ನೋದು ಕೋಟ್ಯಾಂತರ ಹಿಂದೂಗಳ ಪಾಲಿನ ಶ್ರದ್ಧಾ ಕೇಂದ್ರ. ಪ್ರತಿದಿನ ಇಲ್ಲಿಗೆ ಸಹಸ್ರಾರು ಮಂದಿ ಬರ್ತಾರೆ, ತಿಮ್ಮಪ್ಪನ ದರ್ಶನವನ್ನು ಮಾಡ್ತಾರೆ. ಈ ದೇವಾಲಯ ತನ್ನ ಸಂಪತ್ತಿನ ವಿಷಯವಾಗಿಯೇ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗುತ್ತೆ. ಇಲ್ಲಿಗೆ ಪ್ರತಿ ವರ್ಷ ಬರ್ತಾ ಇರೋ ಭಕ್ತರು, ಅವರಿಂದ ಸಂಗ್ರಹವಾಗುವ ದೇಣಿಗೆ, ಇದೆಲ್ಲವೂ ಕೂಡ ತಿರುಪತಿಯ ಬಗ್ಗೆ ಅಚ್ಚರಿಯನ್ನು ಹೆಚ್ಚು ಮಾಡ್ತಾ ಇದೆ. ಇನ್ನು ಈ ತಿರುಪತಿ ರಾಮಾನುಜಾಚಾರ್ಯರ ಕಾಲದಲ್ಲಿ ಹೆಚ್ಚಿನ ಪ್ರವರ್ಧಮಾನಕ್ಕೆ ಬಂತು ಅಂತ ಹೇಳಲಾಗುತ್ತೆ. ಹಾಗೇನೆ ರಾಮಾನುಜಾಚಾರ್ಯರೇ ಈ ದೇವಾಲಯದಲ್ಲಿ ಕಾಣಿಕೆಯ ಹುಂಡಿಯನ್ನ ಇಟ್ಟಿದ್ದು ಅನ್ನೋ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಇನ್ನು ವಿಜಯನಗರ ಸಾಮ್ರಾಜ್ಯ ಉತ್ತುಂಗದಲ್ಲಿದ್ದ ಕಾಲದಲ್ಲಿ ಈ ದೇವಾಲಯಕ್ಕೆ ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನು ಕೊಡಲಾಗಿದೆ. ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯನ ಆರಾಧ್ಯ ದೈವವಾಗಿದ್ದ ವೆಂಕಟೇಶ್ವರನಿಗೆ ಲೆಕ್ಕವಿಲ್ಲದಷ್ಟು ಚಿನ್ನಾಭರಣಗಳನ್ನು ಕೃಷ್ಣದೇವರಾಯರು ಕಳುಹಿಸಿಕೊಟ್ಟಿದ್ರು ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಆ ಚಿನ್ನಾಭರಣಗಳು ತಿರುಪತಿ ದೇವಾಲಯದಲ್ಲಿವೆ. ಹಾಗೆಯೇ ಶತಮಾನಗಳ ಕಾಲ ತಿರುಪತಿ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ರಾಜಮನೆತನಗಳು, ನಾಯಕರು, ಇವರೆಲ್ಲರೂ ಕೂಡ ತಿರುಪತಿಗೆ ಸಾಕಷ್ಟು ದೇಣಿಗೆಗಳನ್ನು, ದಾನ ದತ್ತಿಯನ್ನು ಕೊಡೋದ್ರ ಮೂಲಕ ಈ ದೇವಾಲಯವನ್ನು ಭಾರತದ ಶ್ರೀಮಂತ ದೇವಾಲಯ ಅನ್ನುವ ಹೆಗ್ಗಳಿಕೆ ಪಡೆಯುವ ಹಾಗೆ ಮಾಡಿದ್ದಾರೆ. ಇನ್ನು ಇವತ್ತಿಗೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ಸಂಗ್ರಹಿಸುವ ದೇವರು ಅಂದರೆ ಅದು ತಿಮ್ಮಪ್ಪ. ಅವನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ಇದೆ. ಪ್ರತಿ ವರ್ಷ ಅವನ ಆಸ್ತಿ ಮತ್ತಷ್ಟು ಹೆಚ್ಚಾಗ್ತಲೇ ಇದೆ. ಹೀಗಾಗಿನೇ ಆಂಧ್ರ ಪ್ರದೇಶದಲ್ಲಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ತಿರುಪತಿಯ ಮೇಲೆ ಕಣ್ಣಿಡ್ತಾರೆ. ಅಲ್ಲಿನ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಆಡಳಿತ ಮಂಡಳಿಗೆ ತಮ್ಮ ನಿಷ್ಠರನ್ನ ಸೇರಿಸ್ತಾರೆ. ಹೀಗೆ ಸರ್ಕಾರಗಳು ಬದಲಾದ ಸಂದರ್ಭದಲ್ಲಿ ತಿರುಪತಿಯಲ್ಲಿನ ಆಡಳಿತ ಮಂಡಳಿಗಳು ಕೂಡ ಬದಲಾಗ್ತಲೇ ಇರ್ತವೆ. ಹೀಗೆ ಅಸ್ತಿತ್ವಕ್ಕೆ ಬರುವ ಆಡಳಿತ ಮಂಡಳಿಗಳು ತಿರುಪತಿಯಲ್ಲಿನ ಸಾಕಷ್ಟು ವಿಚಾರಗಳ ಬಗ್ಗೆ ಬದಲಾವಣೆಗಳನ್ನು ಬಯಸುತ್ತವೆ. ಈಗ ಉದಾಹರಣೆಗೆ ಹೇಳೋದಾದರೆ, ಈ ಹಿಂದೆ ಜಗನ್ ಸರ್ಕಾರದಿಂದ ನೇಮಕವಾಗಿದ್ದ ಆಡಳಿತ ಮಂಡಳಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ದೇವಾಲಯದ ಪಾವಿತ್ರತೆಯನ್ನು ಕಾಯ್ದುಕೊಂಡಿಲ್ಲ ಅನ್ನೋ ಆರೋಪವನ್ನು ಹೊಸ ಆಡಳಿತ ಮಂಡಳಿ ಮಾಡಿತ್ತು. ಹಾಗೆಯೇ ತಿರುಪತಿ ದೇವಾಲಯದ ಒಳಗೆ ಅನ್ಯಮತೀಯರು ಕೆಲಸ ಮಾಡೋದು ಸರಿಯಲ್ಲ ಅಂತ ಹೊಸ ಆಡಳಿತ ಮಂಡಳಿಯ ಸದಸ್ಯರು ಹೇಳಿದರು. ಇನ್ನು ಆಡಳಿತ ಮಂಡಳಿಯಲ್ಲೂ ಕೂಡ ಹಿಂದೂಯೇತರರು ಇರಬಾರದು ಅಂತ ಈ ಆಡಳಿತ ಮಂಡಳಿ ಬಯಸಿತ್ತು. ಇದರ ಜೊತೆಗೆ ಹೊಸ ಆಡಳಿತ ಮಂಡಳಿ ತಿರುಪತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರುವಂತಹ ಕೆಲಸಗಳಿಗೂ ಕೂಡ ಮುಂದಾಯಿತು. ದೇವರ ದರ್ಶನದ ಸಮಯವನ್ನು ಕಡಿತಗೊಳಿಸಬೇಕು, ದೇವಾಲಯದ ಆವರಣದಲ್ಲಿ ಹಿಂದೂಯೇತರರ ಮಳಿಗೆಗಳನ್ನು ನಿಷೇಧ ಮಾಡಬೇಕು, ಯಾವುದೇ ರಾಜಕೀಯ ನಾಯಕರು ದೇವರ ದರ್ಶನಕ್ಕೆ ಬಂದರೆ ಅಲ್ಲಿ ರಾಜಕೀಯ ಹೇಳಿಕೆಗಳನ್ನು ಕೊಡಬಾರದು, ತಿರುಪತಿಯ ಪ್ರಸಾದದ ತಯಾರಿಕೆಯಲ್ಲಿ ಪಾವಿತ್ರತೆಯನ್ನು ಕಾಯ್ದುಕೊಳ್ಳಬೇಕು, ಹೀಗೆ ಸಾಕಷ್ಟು ನಿರ್ಧಾರಗಳನ್ನು ಕೈಗೊಳ್ಳೋದ ಬಗ್ಗೆ ಆಡಳಿತ ಮಂಡಳಿ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಇದರ ಜೊತೆಗೆ ಆ ಆಡಳಿತ ಮಂಡಳಿಯ ಕಣ್ಣು ಮಮತಾಜ್ ಅನ್ನೋ ಹೋಟೆಲ್ ಪ್ರಾಜೆಕ್ಟ್ನ ಮೇಲೆ ಬಿತ್ತು. ಅಲ್ಲಿ ಏನಾಗಿತ್ತು ಅಂದರೆ, ಈ ಹಿಂದಿನ ಸರ್ಕಾರ ಅಂದರೆ ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ತಿರುಪತಿಯಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಒಂದು ಪಂಚತಾರಾ ಹೋಟೆಲನ್ನು ನಿರ್ಮಿಸುವ ಪ್ಲಾನ್ ಮಾಡಿತು. ಅದನ್ನು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಿಸೋದಕ್ಕೆ ಜಗನ್ ಸರ್ಕಾರ ನಿರ್ಧಾರ ಮಾಡಿತು. ಅದಕ್ಕಾಗಿ ಸರ್ಕಾರ ಬಿಡ್ ಕರೀತು. ಅದರಲ್ಲಿ ಸೆಲೆಕ್ಟ್ ಆದ ಹೋಟೆಲ್ ಕಂಪನಿಗೆ ತಿರುಪತಿಯ ಬಳಿ 20 ಎಕರೆ ಭೂಮಿಯನ್ನು 90 ವರ್ಷಗಳ ಅವಧಿಗೆ ಲೀಸ್ಗೆ ಕೊಡೋದಕ್ಕೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ನಿರ್ಧಾರ ಮಾಡಿತ್ತು. ಅಷ್ಟೇ ಅಲ್ಲದೆ ಈ ಪ್ರಾಜೆಕ್ಟ್ಗೆ ಬೇಕಾದ ಎಲ್ಲ ಕ್ಲಿಯರೆನ್ಸ್ನ ಕೂಡ ಕೊಡಲಾಯಿತು. ಆದರೆ ಅಲ್ಲಿ ನಿರ್ಮಾಣ ಆಗುವ ಪಂಚತಾರಾ ಹೋಟೆಲ್ನ ಹೆಸರು ಅಲ್ಲಿ ವಿವಾದದ ಕಿಚ್ಚನ್ನು ಹೊತ್ತಿಸಿತ್ತು. ಜಗನ್ಮೋಹನ್ ರೆಡ್ಡಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಮಮತಾಜ್ ಹೋಟೆಲ್ ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು. ಈ ವಿವಾದವನ್ನು ಕೂಡ
ಆಂಧ್ರ ಪ್ರದೇಶ ಚುನಾವಣೆಯಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ಳಾಯಿತು. ಜಗನ್ ಸರ್ಕಾರ ತಿರುಪತಿಯಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಖಾಸಗಿಯವರಿಗೆ ದೇವಾಲಯದ ಭೂಮಿಯನ್ನು ಕೊಡ್ತಾ ಇದೆ ಅನ್ನೋ ಆರೋಪಗಳನ್ನು ಮಾಡಲಾಯಿತು. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಪೆರೂರಿನ ಬಳಿಯ ಸರ್ವೆ ನಂಬರ್ 604ರಲ್ಲಿ 20 ಎಕರೆ ಭೂಮಿಯನ್ನು ಹೋಟೆಲ್ ಕಂಪನಿಗೆ ಕೊಡಲಾಗಿತ್ತು. ಇನ್ನು ಆ 20 ಎಕರೆ ಭೂಮಿಯಲ್ಲಿ 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 100 ವಿಲ್ಲಾಗಳನ್ನು ಸಿದ್ಧಪಡಿಸಿ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡುವ ಇರಾದೆಯನ್ನು ಆಂಧ್ರ ಪ್ರದೇಶ ಪ್ರವಾಸೋದ್ಯಮ ಇಲಾಖೆ ಹೊಂದಿತ್ತು. ಇನ್ನು ಆ ಪಂಚತಾರಾ ಹೋಟೆಲ್ನಲ್ಲಿ ಐಷಾರಾಮಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿತ್ತು. ಹಾಗೆಯೇ 1,500 ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಕೂಡ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಹೇಳಿತ್ತು. ಹೀಗಾಗಿಯೇ ಈ ಪ್ರಾಜೆಕ್ಟ್ನ ಬಗ್ಗೆ TDP, ಜನಸೇನಾ ಪಕ್ಷ ಹಾಗೂ BJPಗೆ ಮೊದಲಿನಿಂದಲೂ ಆಸಕ್ತಿ ಇರಲಿಲ್ಲ. ಆನಂತರ ಚುನಾವಣೆ ಆಯಿತು. ಚಂದ್ರಬಾಬು ನಾಯ್ಡು ಚುನಾವಣೆಯಲ್ಲಿ ಆರಿಸಿ ಬಂದು ಮುಖ್ಯಮಂತ್ರಿ ಕೂಡ ಆದರು. ಆ ಬಳಿಕ ತಿರುಪತಿಯಲ್ಲಿನ ಆಡಳಿತ ಮಂಡಳಿಯನ್ನು ಬದಲಾಯಿಸಲಾಯಿತು. ಹೀಗೆ ಹೊಸದಾಗಿ ಅಧಿಕಾರಕ್ಕೆ ಬಂದಂತಹ ಆಡಳಿತ ಮಂಡಳಿಯ ಸದಸ್ಯರು ಈ ಮುಮ್ತಾಜ್ ಹೋಟೆಲ್ನ ಬಗ್ಗೆ ಬೇಸರವನ್ನು ಹೊರಹಾಕಿದರು. ಅಷ್ಟೇ ಅಲ್ಲದೆ ತಿರುಪತಿ ಅನ್ನೋದು ಹಿಂದೂಗಳ ಧಾರ್ಮಿಕ ನಂಬಿಕೆಯ ಸ್ಥಳ. ಅಲ್ಲಿ ಮುಮ್ತಾಜ್ ಹೋಟೆಲ್ ನಿರ್ಮಾಣ ಆಗೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನು ಆಡಳಿತ ಮಂಡಳಿಯ ಸದಸ್ಯರು ಕೇಳಿದರು. ಹೀಗಾಗಿಯೇ ಅವರು ಈ ಪ್ರಾಜೆಕ್ಟ್ನ ನಿಲ್ಲಿಸುವಂತೆ ಸರ್ಕಾರಕ್ಕೆ ಪತ್ರವನ್ನು ಬರೆದರು. ಹಾಗೆಯೇ 20 ಎಕರೆ ಭೂಮಿಯನ್ನು ಕೂಡ ಹೋಟೆಲ್ ಕಂಪನಿಯಿಂದ ಹಿಂಪಡೆಯುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಈ ಮೂಲಕ ತಿರುಪತಿ ದೇವಾಲಯ ಹಾಗೂ ಅದರ ವ್ಯಾಪ್ತಿ ಹಿಂದೂಗಳಿಗೆ ಮಾತ್ರ ಅನ್ನೋ ಸಂದೇಶವನ್ನು ಬಹಿರಂಗವಾಗಿ ಕೊಡಲಾಯಿತು. ಇದರ ಹಿಂದೆ ಸರ್ಕಾರದ ನೆರಳು ಇದ್ದಿದ್ದನ್ನು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ಹೀಗಾಗಿ ಅಲ್ಲಿ TTDಯ ಮನವಿಯನ್ನು ಆಂಧ್ರ ಪ್ರದೇಶ ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸಿತು. ಅಲ್ಲಿ ಮುಮ್ತಾಜ್ ಹೋಟೆಲ್ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಆರಂಭ ಆದವು. ಆದರೆ ಗೆಳೆಯರೇ, ಈ ಮುಮ್ತಾಜ್ ಹೋಟೆಲ್ ಅನ್ನೋದಿದೆಯಲ್ಲ, ಇದು ಯಾರೋ ಅನ್ಯಮತೀಯರ ಹೋಟೆಲ್ ಗ್ರೂಪ್ ಅಲ್ಲ. ಬದಲಾಗಿ ಇದು ಒಬೆರಾಯ್ ಗ್ರೂಪ್ನ ಒಂದು ಸಹ ಸಂಸ್ಥೆ. ಈಗಾಗಲೇ ದೇಶಾದ್ಯಂತ ಒಬೆರಾಯ್ ಹೋಟೆಲ್ಗಳು ಸಾಕಷ್ಟು ಹೆಸರನ್ನು ಮಾಡಿದ್ವು. ಆದರೆ ಈಗ ತಿರುಪತಿಯಲ್ಲಿನ ಹೋಟೆಲ್ಗೆ ಮುಮ್ತಾಜ್ ಅನ್ನೋ ಹೆಸರನ್ನು ಇಡೋದಕ್ಕೆ ಹೊರಟಿದ್ದೇ ವಿವಾದಕ್ಕೆ ಕಾರಣ ಕೂಡ ಆಯಿತು. ಸೊ ಇಲ್ಲಿ ಕಂಪನಿ ಹೋಟೆಲ್ ಹೆಸರನ್ನು ಮುಮ್ತಾಜ್ ಅನ್ನೋದರ ಬದಲಾಗಿ ಒಬೆರಾಯ್ ಅಂತಲೇ ಇಡಬಹುದು, ಆಗ ಸರ್ಕಾರ ತಮಗೆ ಕೊಟ್ಟಿರುವ ಪ್ರಾಜೆಕ್ಟನ್ನು ಮುಂದುವರಿಸಬಹುದು ಅನ್ನೋ ಆಶಾಭಾವನೆಯಲ್ಲಿ ಇತ್ತು. ಆದರೆ ಆಂಧ್ರ ಪ್ರದೇಶ ಸರ್ಕಾರ ಈ ಹೋಟೆಲ್ ಪ್ರಾಜೆಕ್ಟ್ನ ಬಗ್ಗೆ ನಿರಾಸಕ್ತಿಯನ್ನು ವಹಿಸಿದೆ. ಈಗ ಆ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಹಿತಿಯನ್ನು ಹಂಚಿಕೊಂಡಿದ್ದು, ಈ ಹಿಂದಿನ ಸರ್ಕಾರ ಈ ಹೋಟೆಲ್ ಪ್ರಾಜೆಕ್ಟ್ಗೆ ಓಕೆ ಮಾಡಿತ್ತು. ಆದರೆ ನಾವು ಅಧಿಕಾರಕ್ಕೆ ಬಂದ ನಂತರ ಆ ಪ್ರಾಜೆಕ್ಟ್ ವಿರುದ್ಧ ಹೋರಾಟಗಳು ಶುರುವಾದವು. ಇದು ಭಕ್ತರ ನಂಬಿಕೆಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನೋ ಮಾತುಗಳು ಕೇಳಿಬಂದವು. ಹೀಗಾಗಿ ನಾವು ತಿರುಪತಿ ದೇವಾಲಯದ ನಂಬಿಕೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹಾಗೂ ತಿರುಪತಿ ದೇವಾಲಯದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದಾಗಿ ಚಂದ್ರಬಾಬು ನಾಯ್ಡು ಹೇಳಿದರು. ಈ ಮೂಲಕ 2021ರಿಂದಲೂ ವಿವಾದಕ್ಕೆ ಕಾರಣ ಆಗಿದ್ದ ತಿರುಪತಿಯ ಮುಮ್ತಾಜ್ ಹೋಟೆಲ್ ಪ್ರಾಜೆಕ್ಟ್ಗೆ ಬ್ರೇಕ್ ಬಿದ್ದಂತೆ ಆಗಿದೆ. ಇದು ಗೆಳೆಯರೆ, ತಿರುಪತಿಯಲ್ಲಿ ಶುರುವಾಗಿದ್ದ ಮುಮ್ತಾಜ್ ಹೋಟೆಲ್ ಕಾಂಟ್ರವರ್ಸಿ ಹಾಗೂ ಅದನ್ನು ಈಗಿನ ಸರ್ಕಾರ ರದ್ದು ಮಾಡಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.